ಹಲವಾರು ಬೇಡಿಕೆ ಇಟ್ಕೊಂಡು ಇಡೀ ದೇಶವ್ಯಾಪಿ ಸ್ಕೀಮ್ ವರ್ಕರ್ಸ್ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಮಿಕರ ವಿರುದ್ಧ ಸಾಕಷ್ಟು ಕಾಯ್ದೆಗಳನ್ನು ಬದಲಾವಣೆ ಮಾಡುವುದಕ್ಕೋಸ್ಕರ ನಮ್ಮನ್ನು ನವ ಗುಲಾಮಿಗಿರಿಯತ್ತನ್ನು ತಳ್ತಾ ಇದ್ದಾರೆ. ಬಂಡವಾಳಶಾಹಿಗಳ ಪರವಾಗಿ ಈ ಕಾರ್ಮಿಕ ಕಾನೂನುಗಳನ್ನು ಬದಲಾವಣೆ ಮಾಡ್ತಾ ಇರೋದನ್ನು ನಾವು ಸಂಪೂರ್ಣವಾಗಿ ವಿರೋಧವನ್ನು ಮಾಡ್ತಾ ಇದ್ದೀವಿ. ನಾವು ಇಂಡಿಯನ್ ಸಿಟಿಸನ್ ಆಗಿ ಇಷ್ಟೊಂದು ತೊಂದರೆ ನಮಗೆ ಬರ್ತಾ ಇದೆ. ಅದಕ್ಕೆ ಕಾರಣ ಇವತ್ತಿನ ದಿನ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಲ್ಲವುಗಳನ್ನು ಒಟ್ಟು ಮಾಡಿ ಒಂದರಲ್ಲಿ ಸೇರಿಸಿದ್ರೆ ನಮ್ಮ ವಿರೋಧ ಏನು ಇಲ್ಲ. ಕೆಲವು ಕಾರ್ಖಾನೆಗಳನ್ನು ಸಹ ಮುಚ್ಚಿಬಿಡುವ ಪರಿಸ್ಥಿತಿ ಬಂದಿದೆ. ಈ 4 ಲೇಬರ್ ಕೋಡ್ಗಳು ಭಾರತ ದೇಶದ ಕಾರ್ಮಿಕರನ್ನು ನವ ಗುಲಾಮಿಯರಿಗೆ ತಳ್ಳುವಂಥ ಕೋಡ್ಗಳಾಗಿದ್ದಾವೆ. ಅವರ ಸಂಘ ಕಟ್ಟುವ ಹಕ್ಕು, ಅವರ ಪ್ರಜಾಸತ್ತಾತ್ಮಕ ಹಕ್ಕು, ಅವರ ಕೂಲಿಯ ಹಕ್ಕು, ಅವರ ಉದ್ಯೋಗದ ಹಕ್ಕು, ಅವರ ಸಾಮಾಜಿಕ ಭದ್ರತೆಯ ಹಕ್ಕನ್ನೇ ಕಸಿದುಕೊಳ್ಳುವಂಥ ಲೇಬರ್ ಕೋಡ್ಗಳಾಗಿದೆ. ಹುಬ್ಬಳ್ಳಿಯಲ್ಲಿ 10ಕ್ಕೂ ವಿವಿಧ ಕಾರ್ಮಿಕ ಸಂಘಟನೆಗಳು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದು, ಹಾಗಾದರೆ ಈ ಪ್ರತಿಭಟನಾಕಾರರು ಏನನ್ನು ಹೇಳ್ತಾರೆ ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಇವತ್ತೇನು ಇಡೀ ದೇಶವ್ಯಾಪಿ ಕಾರ್ಮಿಕರ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಏನು ಕಾರ್ಮಿಕ ವಿರೋಧಿ ನೀತಿಗಳ ತರ್ತಾ ಇದೆ, ಇನ್ನೊಂದು ಕಡೆ ಲೇಬರ್ ಕೋಡ್ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಇದವರು ವಿರೋಧಿಸಿ ಇಡೀ ದೇಶವ್ಯಾಪಿ ಹೋರಾಟಕ್ಕೆ ನಿಂತ್ಕೊಂಡಿರೋದು. ಇಲ್ಲಿ ಕೂಡ ಆಶಾ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತರನ್ನು ಕಾಯಂ ಮಾಡಬೇಕು, ಅದೇ ರೀತಿ ಕನಿಷ್ಠ ವೇತನ ಜಾರಿ ಮಾಡಬೇಕು, PFPSA ಜಾರಿ ಮಾಡಬೇಕಂತ ಹಲವಾರು ಬೇಡಿಕೆ ಇಟ್ಕೊಂಡು ಇಡೀ ದೇಶವ್ಯಾಪಿ ಸ್ಕೀಮ್ ವರ್ಕರ್ಸ್ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಭುವನ ಬಳ್ಳಾರಿ, AIUTUC ಉಪಾಧ್ಯಕ್ಷ. ಅಖಿಲ ಭಾರತ ಗ್ರಾಮೀಣ ಬ್ಯಾಂಕ್ ನೌಕರರ ಒಕ್ಕೂಟದ ಕಾರ್ಯಕಾರಿಣಿ ಸಮಿತಿ ಸದಸ್ಯ GM ವೈದ್ಯರು ಮಾತಾಡೋದು. ಇವತ್ತು ನಮ್ಮ ದೇಶದ ಒಳಗೆ ಕಾರ್ಮಿಕರ ವಿರುದ್ಧ ಸಾಕಷ್ಟು ಕಾಯ್ದೆಗಳನ್ನು ಬದಲಾವಣೆ ಮಾಡುವುದಕ್ಕೋಸ್ಕರ ನಮ್ಮನ್ನು ನವ ಗುಲಾಮಿಗಿರಿಯತ್ತನ್ನು ತಳ್ತಾ ಇದ್ದಾರೆ. ನಮ್ಮ ದೇಶದಾಗ ಏನು ಕಾಯ್ದೆ ಕಾನೂನುಗಳು ಅದಾವೆ ಇವೆಲ್ಲನೂ ಸ್ವತಂತ್ರ ಪೂರ್ವದಲ್ಲಿಯೇ ಅದಾವೆ. ಅವುಗಳನ್ನು ಬಲಪಡಿಸುವುದನ್ನು ಬಿಟ್ಟು ಬಂಡವಾಳಶಾಹಿಗಳ ಪರವಾಗಿ ಈ ಕಾರ್ಮಿಕ ಕಾನೂನುಗಳನ್ನು ಬದಲಾವಣೆ ಮಾಡ್ತಾ ಇರೋದನ್ನು ನಾವು ಸಂಪೂರ್ಣವಾಗಿ ವಿರೋಧವನ್ನು ಮಾಡ್ತಾ ಇದ್ದೀವಿ. ಸರ್ ನಮಸ್ತೆ. ಇವತ್ತಿನ ತಾರೀಕು 12/2/2026 ಇಷ್ಟು ಜನ ಕೂಡಿತೀವಿ ಅಂತ ಅಂದರೆ ಇವಾಗ ನಾವು ಇಂಡಿಯನ್ ಸಿಟಿಸನ್ ಆಗಿ ಇಷ್ಟೊಂದು ತೊಂದರೆ ನಮಗೆ ಬರ್ತಾ ಇದೆ. ಅದಕ್ಕೆ ಕಾರಣ ಇವತ್ತಿನ ದಿನ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಲೇಬರ್ ಕೋಡ್ಸ್ ಇವನ್ನೆಲ್ಲ ರದ್ದುಗೊಳಿಸ್ಬೇಕಂತ ಹೇಳಿ ನಮ್ದು ಈ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಇಂದಿನ ದಿನ ಎಲ್ಲ ಡಿಪಾರ್ಟ್ಮೆಂಟಿಂದ ಯೂನಿಯನ್ ಸಂಘದವರು ಎಲ್ಲ ಬಂದಿದ್ದಾರೆ. ಸೊ ಏನೇನು ನಮಗೆ ವಿರುದ್ಧ ಆಗ್ತಾ ಇದೆ ಅದರ ಸಂಬಂಧ ಇದು ಪ್ರತಿಭಟನೆ ನಡೀತಾ ಇದ್ದೀವಿ. ಹುಬ್ಳಿ ಧಾರವಾಡ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಪರವಾಗಿ ಮಾತಾಡ್ತಾ ಇದ್ದೇನೆ. ಅಖಿಲ ಭಾರತ ನೌಕರರ ಸಂಘ ಇವತ್ತು ದೇಶವ್ಯಾಪಿ ಮುಷ್ಕರ ಮಾಡಲಿಕ್ಕೆ ನಮಗೆ ಕರೆ ಕೊಟ್ಟಿದ್ದಾರೆ. 29 ಕಾರ್ಮಿಕ ಕಾನೂನು ಕಾಯ್ದೆಗಳನ್ನು ಅಮೆಂಡ್ಮೆಂಟ್ ಮಾಡಿ ತಿದ್ದುಪಡಿ ಮಾಡಿ ಅದು 4 ಲೇಬರ್ ಕೋಡ್ಗಳನ್ನು ಮಾಡಿದ್ದಕ್ಕೋಸ್ಕರ ಅದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಎಲ್ಲವುದನ್ನು ಸೇರಿಸಿ ಎಲ್ಲವುಗಳನ್ನು ಒಟ್ಟು ಮಾಡಿ ಒಂದರಲ್ಲಿ ಸೇರಿಸಿದರೆ ನಮ್ಮ ವಿರೋಧ ಏನು ಇಲ್ಲ. ಆದರೆ ಕೆಲವು ನೌಕರರಿಗೆ ವಿರುದ್ಧವಾದದ್ದನ್ನು ಅವರು ಅಲ್ಲಿ ತೆಗೆದುಬಿಟ್ಟಿದ್ದಾರೆ. ಟ್ರೇಡ್ ಯೂನಿಯನ್ ಆ್ಯಕ್ಟ್ ಪ್ರಕಾರ ನಮಗೆ ಇಷ್ಟು 7 ಜನ ಸೇರಿ ಒಂದು ಸಂಘವನ್ನು ಮಾಡ್ಬೋದು. ಅದಕ್ಕೆಲ್ಲ 300 ಜನನ ಸೇರಿಸಿದರೆ ಮಾತ್ರ ಮಾಡಲಿಕ್ಕಾಗುತ್ತೆ. ಕೆಲವು ಕಾರ್ಖಾನೆಗಳನ್ನು ಸಹ ಮುಚ್ಚಿಬಿಡುವ ಪರಿಸ್ಥಿತಿ ಬಂದಿದೆ. ಮತ್ತು ಅಷ್ಟು ಮಾತ್ರ ಇಲ್ಲ, ಈಗ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಅಲ್ಲಿ ಗ್ರ್ಯಾಚ್ಯುಟಿಯನ್ನು 1 ವರ್ಷಕ್ಕೆ ಕೊಡ್ಬೋದು ಅಂತ ಕೂಡ ಅಮೆಂಡ್ಮೆಂಟ್ ಆಗಿದೆ. ಅಂದರೆ 1 ವರ್ಷಕ್ಕೆ ಎಲ್ಲರಿಗೆ ರಿಟೈರ್ಮೆಂಟ್ ಫೋರ್ಸಿಬಲ್ ಮಾಡ್ತಾರೆ ಅನ್ನೋದು ಇರೋದ್ರಿಂದ ಅದರ ವಿರುದ್ಧನೂ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿದ್ದಂಥ 29 ಕಾರ್ಮಿಕ ಕಾಯ್ದೆಗಳನ್ನು ರದ್ದುಗೊಳಿಸಿ 4 ಲೇಬರ್ ಕೋಡ್ಗಳನ್ನಾಗಿ ಮಾರ್ಪಾಡು ಮಾಡಿದ್ದಾರೆ. ನವೆಂಬರ್ 21ಕ್ಕೆ ಅಧಿಸೂಚನೆ ಹೊರಡಿಸಿದ್ದಾರೆ. ಏಪ್ರಿಲ್ 1ನೇ ತಾರೀಕಿಗೆ ಈ 4 ಕಾರ್ಮಿಕ ಕಾಯ್ದೆಗಳು ಭಾರತ ದೇಶದಲ್ಲಿ ಜಾರಿ ಆಗಲಿದ್ದಾವೆ. ಈ 4 ಲೇಬರ್ ಕೋಡ್ಗಳು ಭಾರತ ದೇಶದ ಕಾರ್ಮಿಕರನ್ನು ನವ ಗುಲಾಮಿಯರಿಗೆ ತಳ್ಳುವಂಥ ಕೋಡ್ಗಳಾಗಿದ್ದಾವೆ. ಅವರ ಸಂಘ ಕಟ್ಟುವ ಹಕ್ಕು, ಅವರ ಪ್ರಜಾಸತ್ತಾತ್ಮಕ ಹಕ್ಕು, ಅವರ ಕೂಲಿಯ ಹಕ್ಕು, ಅವರ ಉದ್ಯೋಗದ ಹಕ್ಕು, ಅವರ ಸಾಮಾಜಿಕ ಭದ್ರತೆಯ ಹಕ್ಕನ್ನೇ ಕಸಿದುಕೊಳ್ಳುವಂಥ ಲೇಬರ್ ಕೋಡ್ಗಳಾಗಿದ್ದಾವೆ. ಹೀಗಾಗಿ ಈ ಲೇಬರ್ ಕೋಡ್ಗಳನ್ನು ರದ್ದುಪಡಿಸಬೇಕು ಅಂತಂದು ಹೇಳಿ ಇವತ್ತು ಮುಖ್ಯವಾದ ಬೇಡಿಕೆಯಾಗಿ ಈ ಮುಷ್ಕರ ನಡೀತಾ ಇದೆ. ಉದಯ್ ಕುಮಾರ್ ಅಂತೇಳಿ ನಾವು ಮೆಡಿಕಲ್ ರಿಪ್ರೆಸೆಂಟೇಟಿವ್ ಅಸೋಸಿಯೇಷನ್ದ ಸೆಕ್ರೆಟರಿ. ವೈದ್ಯಕೀಯ ಪ್ರತಿನಿಧಿಗಳನ್ನ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಅಲೌ ಮಾಡೋದನ್ನು ನಿಷೇಧ ಮಾಡಿದ್ದಾರೆ. ಅದನ್ನ ರದ್ದುಗೊಳಿಸಿ ಮುಕ್ತವಾಗಿ ನಮಗೆ ಅಲ್ಲಿ ಒಳಗೆ ಕೆಲಸವನ್ನು ಮಾಡೋಕ್ಕೆ ಅನುಮತಿಯನ್ನು ಕೊಡಬೇಕು.
ಅನುವು ಮಾಡಿಕೊಡ್ಬೇಕು ಅಂಥೇಳಿ ನಾವಿಲ್ಲಿ ಕೇಳ್ಕೊತಾ ಇದ್ದೀವಿ. ನಾವೀಗ ಅಲ್ಲೇ ಡಾಕ್ಟರ್ಸಿಗೆಲ್ಲ ಪ್ರಮೋಟ್ ಮಾಡೋಕೆ ಹೋಗ್ತಿದ್ವಿ ರೀ, ಅದನ್ನ ನಮ್ಗೆ ಇವರು ವಿರೋಧವನ್ನು ಮಾಡ್ತಿದ್ದಾರೆ ಇವಾಗ. ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ನಮ್ಗೆ ಅಲೋ ಮಾಡ್ತಿಲ್ಲ, ಅದನ್ನ ಮಾಡಬೇಕು ಅಂತೇಳಿ ನಾವು ಇಲ್ಲಿ ಕೇಳ್ಕೊತಾ ಇದ್ದೀವಿ. ಒಂದು ಸೈಡು ದೇಶ ಮುಂದೆ ಹೊಂಟದೆ, ಇನ್ನೊಂದು ಸೈಡು ದೇಶದಲ್ಲಿ ಹತ್ತಿಕ್ತಾ ಇದ್ದಾರೆ. ಈ ಕಾರ್ಮಿಕ ವಿರೋಧಿ ನೀತಿಯನ್ನು ಕೇಂದ್ರ ಸಡಿಲಿಸಿ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕಾಗಿ ಅವರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ.